ರಾಜ್ಯ ಸರ್ಕಾರದ ಎಡಬಿಡಂಗಿತನದಿಂದ ಇವತ್ತು ತುಮಕೂರು ರಾಮನಗರ ಈ ಒಂದು ಪ್ರದೇಶದಲ್ಲಿರ್ತಕ್ಕಂಥ ರೈತರು ಒಬ್ಬರ ಮೇಲೆ ಒಬ್ಬರನ್ನ ಎತ್ಕಟ್ಟುವಂತ ಹೀನ ಕೆಲಸವನ್ನ ಈ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ. ಈಗೇನು ಹೇಮಾವತಿ ಎಕ್ಸ್ಪ್ರೆಸ್ ಕ್ಯಾನಲ್ ಕಾಮಗಾರಿಯನ್ನ ಏನು ಶುರು ಮಾಡಿದೆ, ಅಲ್ಲಿನ ಜನಗಳ ಕ್ಲೈಮ್ ಏನಿದೆ, ನಮಗೆ 3 TMC ನೀರು ನಮಗೆ ಸಿಗಬೇಕು ಅನ್ನೋದು. ಮತ್ತೆ ತುಮಕೂರು ಜಿಲ್ಲೆಯ ಜನ ಏನ್ ಹೇಳ್ತಾ ಇದ್ದಾರೆ, ನಾವು ಈಗಾಗಲೇ ಕುಣಿಗಲ್ಗೆ ನಾವು ಸುಮಾರು 2.5 TMC ನೀರನ್ನ ಕೊಡ್ತಾ ಇದ್ದೀರಿ, ರೆಗ್ಯುಲರ್ ಕ್ಯಾನಲ್ ಮುಖಾಂತರನೇ ಹೋಗ್ತಾ ಇದೆ ನಮ್ದು. ಈಗ ಎಕ್ಸ್ಪ್ರೆಸ್ ಕ್ಯಾನಲ್ ಮಾಡೋ ಮುಖಾಂತರ ನಮ್ಮ ನೀರನ್ನ ಕದೀತಾ ಇದ್ದೀರಾ ಅಂತ ಅವರ ಆಪಾದನೆ. ಒಂದು ರಾಜ್ಯ ಸರ್ಕಾರ ಆಗಿ ಎರಡೂ ಭಾಗದ ರೈತರ ಒಂದು ಸಭೆಯನ್ನ ಕರೆದು ನಾವು ತುಮಕೂರಿಗೆ ಯಾವುದೇ ಅನ್ಯಾಯ ಮಾಡಲ್ಲ ಮತ್ತು ಮಾಗಡಿ ಮತ್ತು ಕುಣಿಗಲ್ಲು ರಾಮನಗರ ಈ ಭಾಗದಲ್ಲೂ ಕೂಡ ಅಲ್ಲಿನ ರೈತರಿಗೆ ಏನು ಅವಶ್ಯಕತೆ ಇದೆ ಆ ನೀರನ್ನ ನಾವು ಕೊಡ್ತೀರಿ ಅಂತೇಳಿ ಕನ್ವಿನ್ಸ್ ಮಾಡೋ ಕೆಲಸ ರಾಜ್ಯ ಸರ್ಕಾರ ಮಾಡಬೇಕಾಯ್ತು. ಅದನ್ನ ಬಿಟ್ಬಿಟ್ಟು ನಮ್ಮನ್ನ ತಮಿಳುನಾಡು ಮೇಲೆ ಕರ್ನಾಟಕ ಈಗಾಗಲೇ ರೈತರ ಎತ್ಕಟ್ಟಿ ನಡೀತಾ ಇದೆ. ಈಗ ಜಿಲ್ಲೆಗಳಲ್ಲಿ ರೈತರನ್ನ ಎತ್ಕಟ್ಟಿ ನೀರಿಗೆ ಹೊಡೆದಾಟ ಮಾಡುವಂಥದ್ದು ಈ ಕಾಂಗ್ರೆಸ್ ಮಾಡ್ತಾ ಇರುವಂತ ಒಂದು ಹೀನ ಕಾರ್ಯ ಇದು. ಈಗಲೂ ಕಾಲ ಮಿಂಚಿಲ್ಲ, 2 ಜಿಲ್ಲೆಯ ರೈತರನ್ನ ಕೂತಿಸಿ, ಎರಡೂ ಜಿಲ್ಲೆಯ ಮುಖಂಡರುಗಳನ್ನು, ಚುನಾಯಿತ ಪ್ರತಿನಿಧಿಗಳನ್ನ ಕೂತಿಸಿ ಯಾರಿಗೆ ಎಷ್ಟು ನೀರು ಬರಬೇಕು, ತುಮಕೂರಿಗೆ ಎಷ್ಟು ನೀರು ಬರಬೇಕು, ಕುಣಿಗಲ್ ಭಾಗಕ್ಕೆ ಎಷ್ಟು ನೀರು ಹೋಗ್ಬೇಕು, ಅಗ್ರಿಮೆಂಟ್ ಅಲ್ಲಿ ಏನಿದೆ, ಯಾವ ಕೆನಲ್ ಮುಖಾಂತರ ತಗೊಂಡು, ಇಲ್ಲಿ ಕೆನಲ್ಲೇ ಇಂಪಾರ್ಟೆಂಟ್, ಯಾವ್ದು ಇದು ಎಕ್ಸ್ಪ್ರೆಸ್ ಯಾಕೆ ಮಾಡ್ತಾ ಇದ್ದೀರಾ ಅಂತ ತುಮಕೂರು ಅವ್ರು ಕೇಳ್ತಾ ಇರೋದು. ಈಗ ರೆಗ್ಯುಲರ್ ಕೆನಲ್ಲೇ ಸಾಕಾಗಲ್ವಾ ಅಂತ. ಮತ್ತೆ ನಮ್ಗೆ ನೀರಿನ ಪ್ರೆಷರ್ ಕಡಿಮೆ ಆಗುತ್ತೆ, ಈ ತರದೆಲ್ಲ ಸಮಸ್ಯೆಗಳಿದೆ. ಅದಕ್ಕೆ ಸರ್ಕಾರದ ಏನ್ ನೀರಾವರಿ ತಜ್ಞರಿದ್ದಾರೆ, ಸರ್ಕಾರದ ಸೆಕ್ರೆಟರಿಗಳು, ಅವ್ರು ಎಕ್ಸ್ಪ್ಲೈನ್ ಮಾಡಬೇಕು ಎರಡೂ ರೈತರಿಗೂ ಇದು ಅನ್ಯಾಯ ಆಗಲ್ಲ ಅಂತ ಎಕ್ಸ್ಪ್ಲೈನ್. ಅದು ಬಿಟ್ಟುಬಿಟ್ಟು ನಾನು ಮಾಡ್ತೀನಿ, ನಾನು ಇದೇ ಭಾಷೆ, ನಾನು ಬಹಳ ಕಡಿಮೆ ಭಾಷೆಯಲ್ಲಿ ಮಾತಾಡ್ತಾ ಇದ್ದೀನಿ, ನಾನೇನ ಕೆಟ್ಟ ಭಾಷೆಯಲ್ಲಿ ಮಾತಾಡಿದ್ರೆ ಯಾರು ಇರಲ್ಲ, ಈ ತರದೆಲ್ಲ ಧಮಕಿಗಳು ಹಾಕುವಂಥದ್ದು ರಾಜ್ಯ ಸರ್ಕಾರಕ್ಕೆ ಒಳ್ಳೇದಲ್ಲ. ಇಬ್ರು ನಮ್ಮವರೇ. ಒಬ್ಬ ರಾಜ್ಯದ ನಾಯಕರಾಗಿ ನಾವು ಎಲ್ಲ ರೈತರನ್ನ ಸಮಭಾವದಿಂದ ನೋಡಬೇಕು. ಅದು ಬಿಟ್ಬಿಟ್ಟು ದಾದಾಗಿರಿ ಮಾಡೋದು, ಇವಾಗ ಅಲ್ಲಿ ಚುನಾಯಿತ ಪ್ರತಿನಿಧಿಗಳ ಮೇಲೆ ಕೇಸ್ ಹಾಕೋದು, ಮಠಾಧೀಶರುಗಳ ಮೇಲೆ ಕೇಸ್ ಹಾಕೋದು, ಸುಮಾರು 100ಕ್ಕೂ ಹೆಚ್ಚು ಜನರ ಮೇಲೆ ಕೇಸ್ ಹಾಕ್ತಾ ಇದ್ದೀರಾ. ಅದರಲ್ಲೂ ಶಾಸಕರುಗಳ ಮೇಲೆ ಕೇಸ್ ಹಾಕ್ತಾ ಇದ್ದೀರಾ. ಹಾಳಾಗೋಯ್ತು, ಎಲ್ಲ ನಿಮ್ ಪಾರ್ಟಿಗೋಸ್ಕರ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಅದೂ ಇಲ್ಲ. ಅಲ್ಲಿರುವಂತ ಶಾಸಕರು ಗುಬ್ಬಿ ಶ್ರೀನಿವಾಸ್ ಅವರು ದಂಗೆ ಎದ್ದಿದ್ದಾರೆ. ನನ್ನ ಕ್ಷೇತ್ರ ಮುಖ್ಯ, ಆಮೇಲೆ ಕಾಂಗ್ರೆಸ್ ಪಾರ್ಟಿ ಅಂತ ಹೇಳಿದ್ದಾರೆ ಅವರು. ಮತ್ತೆ ಈ ಬೆದರಿಕೆ ನಾನು ಯಾರ ಅನ್ನದಲ್ಲೂ ನಾನಿಲ್ಲ, ಯಾರ ಮನೆ ಅನ್ನನೂ ನಾನು ತಿಂತಾ ಇಲ್ಲ, ನನ್ನ ಮನೆ ಅನ್ನ ತಿಂತಾ ಇರೋದು ನಾನು ಇದಕ್ಕೆಲ್ಲ ಬೆದರಲ್ಲ, ನಾನು ಈ ಹೋರಾಟಕ್ಕೆ ಬೆಂಬಲ ಮಾಡ್ತೀನಿ ಅಂತ ಅಲ್ಲಿನ ಕಾಂಗ್ರೆಸ್ ಶಾಸಕ ಹೇಳ್ತಾರೆ. ಅಂದ್ರೆ ಕಾಂಗ್ರೆಸ್ ಅಲ್ಲಿ ಒಂದ್ ರೀತಿ ಈ ವಿಚಾರಕ್ಕೆ ಸಂಬಂಧ ಕಾಂಗ್ರೆಸ್ ಒಂದ್ ರೀತಿ ಒಡೆದ ಮನೆ. ಈಗ ಅವ್ರ ಶಾಸಕರನ್ನೇ ಅವರು ಕಂಟ್ರೋಲ್ ಮಾಡಕ್ಕಾಗಲ್ಲ ಅಂದ್ರೆ ಇನ್ ಜಿಲ್ಲೆನೇನ್ ಕಂಟ್ರೋಲ್ ಮಾಡ್ತಾರೆ, ಇನ್ನು ರಾಜ್ಯವನ್ನ ಏನ್ ಕಂಟ್ರೋಲ್ ಮಾಡ್ತಾರೆ? ಓಪನ್ ಆಗಿ ಮಾತಾಡಿದ್ದಾರೆ ಅವ್ರ ಶಾಸಕರು. ನಾನು ರಾಜ್ಯ ಸರ್ಕಾರಕ್ಕೆ ಆಗ್ರಹ ಮಾಡ್ತೀನಿ, ಈ ತರ ದೌರ್ಜನ್ಯ ಮಾಡಿ ನೀರಿನ ಬಗ್ಗೆ ರೈತರ ಎತ್ತುಗಟ್ಟಿ ನೀವು ಕೇಸ್ಗಳು ಹಾಕುವಂಥದ್ದು, ಅದು ಚುನಾಯಿತ ಪ್ರತಿನಿಧಿಯು ರೈತರುಗಳ ಮೇಲೆ ಕೇಸ್ ಹಾಕುವಂಥದ್ದು ಅಕ್ಷಮ್ಯ ಅಪರಾಧ. ನಿಮ್ ತಪ್ಪಿಂದ ಆಗಿರೋದು. ಈ ಗಲಾಟೆ ಆಗಕ್ಕೆ ನೀವೇ ಕಾರಣ. ಅದಕ್ಕೆ ಮುಂಚೆನೆ ಕೆಲಸ ಶುರುವಾಗಕ್ಕೆ ಮುಂಚೆನೆ ನೀವು ಅವ್ರನ್ನೆಲ್ಲ ಕರೆದು ಕೂತು ಮಾತಾಡಿ ಒಂದು ಸಮನ್ವಯ ಸಾಧಿಸಿ
ಕನ್ವಿನ್ಸ್ ಮಾಡಿದ್ರೆ ಈ ಕೆಲಸ ಸರಾಗವಾಗಿ ನಡೀತಾ ಇತ್ತು. ಅದು ಬಿಟ್ಬಿಟ್ಟು ಕೇಸ್ ಮುಖಾಂತರನೇ ನಾನು ಈ ಕೆಲಸವನ್ನ ಮಾಡಿಸ್ತೀನಿ, ದೌರ್ಜನ್ಯ ಮುಖಾಂತರ ಅಂದ್ರೆ ಅದೆಲ್ಲ ನಡೆಯಲ್ಲ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.